ನಿನ್ನೆ ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯಿತು ಸರ್. ಯಾವ ವಿಚಾರ ಎಲ್ಲ ಚರ್ಚೆ ಆಯಿತು ಅಂತ? ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂದ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದ್ರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ. ಸದನದಲ್ಲಿ ಅವರು ರೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾಡಿದ್ರೆ ನಾವು ತಿಳಿಸ್ತೀವಿ. ನಿನ್ನೆ ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯಿತು ಸರ್. ಯಾವ ವಿಚಾರ ಎಲ್ಲ ಚರ್ಚೆ ಆಯಿತು ಅಂತ? ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂದ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದ್ರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ. ಸದನದಲ್ಲಿ ಅವರು ರೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾಡಿದ್ರೆ ನಾವು ತಿಳಿಸ್ತೀವಿ. ನಿನ್ನೆ ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯಿತು ಸರ್. ಯಾವ ವಿಚಾರ ಎಲ್ಲ ಚರ್ಚೆ ಆಯಿತು ಅಂತ? ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂದ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದ್ರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಅದರಲ್ಲೂ ಕೂಡ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅದರಲ್ಲೂ ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ಹಾಗಾಗಿ ನಾವು ಅದಕ್ಕೆ ಸರಿಯಾದ ಉತ್ತರಗಳನ್ನು ತಿಳಿಸ್ತೀವಿ. ಸದನದಲ್ಲಿ ಅವರು ರೈಸ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದು ಮಾಡಿದ್ರೆ ನಾವು ತಿಳಿಸ್ತೀವಿ. ನಿನ್ನೆ ಸಿಎಂ ಮನೆಯಲ್ಲಿ ಮೀಟಿಂಗ್ ಆಯಿತು ಸರ್. ಯಾವ ವಿಚಾರ ಎಲ್ಲ ಚರ್ಚೆ ಆಯಿತು ಅಂತ? ಅಲ್ಲ, ಈ ಚುನಾವಣೆಯಲ್ಲಿ ಏನೇನಾಗಿದೆ ಅದು, ಆಮೇಲೆ ಜೊತೆಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ 9ನೇ ತಾರೀಕು ಬರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಏನು ವಿರೋಧ ಪಕ್ಷದವರು ನಮ್ಮ ಮೇಲೆ ಏನು ಅಟ್ಯಾಕ್ ಮಾಡ್ತಾರೆ, ಇಲ್ಲ ಸಲ್ಲದ ಆರೋಪಗಳು ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಎಲ್ಲ ಇಲಾಖೆಯವರು ರೆಡಿ ಆಗಬೇಕು ಅಂಥೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ನಾಗಮಂದ ಸರ್ ನೇತೃತ್ವದಲ್ಲಿ 40% ಕಮಿಷನ್ ತನಿಖೆ ನಡೀತಾ ಇದೆಯಲ್ಲ ಸರ್, ಅದ್ರ ವರದಿ ಪಡೆದು ಏನಾದರೂ ಕ್ರಮಕ್ಕೆ ಮುಂದಾಗುತ್ತೆ ಸರ್ಕಾರ ಅಂತ? ಅಲ್ಲ, ಅದನ್ನು ನಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು